ರೋಜಾವೇ ಚಿನ್ನಿ ರೋಜಾವೇ ರೋಜಾ ರೋಜಾ ನನಗೆ ಯಾಕೋ ನೀನು ಬೇಕು, ನಿನ್ನ ಜೊತೆ ಇರಬೇಕು, ನಿನ್ನಿಂದನೇ ನೀ ಸುತ್ತಾಡಬೇಕು ಅಂತ ಬೋ ಆಸೆ ಆಗ್ತಾಯಿತ್ತು ನನಗಂತೂ. ಅಯ್ಯೋ ನೀನಾದ್ರೂ ನನ್ನ ಜೊತೆ ಇರಬೇಕಿತ್ತಾನೆ. ಏನು ಮಾಡೋದು, ಹೆಂಗನ ಮಾಡಿ ರೋಜಾನ ನಾನೇ ಮದುವೆ ಮಾಡ್ಕೊಬಿಟ್ರೆ ಹೆಂಗಿರ್ತದೆ? ಒಳ್ಳೆ ಪಿಗರು, ಪ್ಯಾಟೆ ಪ್ಯಾಟೆಯಿಂದ ಬಂದ್ಬಿಟ್ಟೈತೆ ಪಿಗರು. ಏನು ಮಾಡೋದು? ಹೋಗ್ಬಿಟ್ಟು ಪೊದ್ದಿ ಮನೆ ತಗೊಳ್ಳಿ ಅಂತ ಹೇಳಿದ್ಲಲ್ಲ, ಹೋಗ್ಬಿಟ್ಟು ಪೊದ್ದಿ ಮನೆ ತಗ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬಂದ್ಬಿಡ. ಹೋಗ್ಬಿಟ್ಟು ನಾವೊಂಚೂರು ಇಂಪ್ರೆಷನ್ ಮಾಡಬೇಕಲ್ಲ, ನಾನು ನನ್ನ ಸ್ಟೈಲಾಗಿ ಇಂಪ್ರೆಷನ್ ಮಾಡ್ಬಿಡ್ತೀನಿ. ಆವಾಗ ಅವಳು ಬಿದ್ದೋಗ್ಬಿಡ್ತಾಳೆ. ಒಳ್ಳೆ ಪಿರುತಿ ಏನಾರ ಮಾಡೋಕ್ಕೆ ಶುರು ಮಾಡ್ಕೊಬಿಟ್ಲು ಅಂದರೆ ಹೆಂಗಿರ್ತದೆ? ಇಡೀ ಹಳ್ಳಿಯಾಗೆ ನನ್ನ ಎಂಡ್ರು ಅಷ್ಟ ಅಂತ ಸುಂದರವಾದ ಎಂಡ್ರು ಯಾರು ಇರೋಕ್ಕಿಲ್ಲ. ಆಮೇಕಿಂದ ಎಲ್ಲರೂ ಸಾವುಕಾರ ಅದೃಷ್ಟ ನೋಡ್ರಪ್ಪ ಅಂತ ಹೇಳ್ತಾರೆ. ಹೆಂಗೆ ಒಳ್ಳೆ ಕೆಲಸ, ಹೋಗಬೇಕು. ನಾನಂತೂ ನನ್ನ ತಲೆ ತುಂಬ ರೋಜನೇ ತುಂಬ್ಕೊಬಿಟ್ಟವಳಲ್ಲ. ಇವತ್ತು ಸಾವುಕಾರ ಯಾಕೋ ಒಳ್ಳೆ ಮೂಡಾಗವ್ರಿ, ಏನೋ ಖುಷಿಯಾಗಿ ಒಳಗೆ ನುಗ್ತಾವ್ರಿ. ನನ್ನ ಗಂಡನ ಜೊತೆ ಬಡ್ದಾಡ್ಕೊಂಡು ಬಂದೀವಿ. ಹೇಳ್ಬಿಡ್ತೀನಿ, ನೀವು ನಾನು ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ರೆ ನಾನು ನನ್ನ ಗಂಡನ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಡ್ತೀನಿ. ಈಗ ನಾ ಇವನೇನ ಹೂ ಅಂದ್ಬಿಟ್ರೆ ಸಾವುಕಾರ ನನ್ನ ಗಂಡನ ಹೋಗ್ಬಿಟ್ಟು ನನಗೂ ನಿಂಗೂ ಇನ್ಯಾವ ಸಂಬಂಧ ಇಲ್ಲ, ಡೈವರ್ಸ್ ಕೊಡು ಅಂತ ಹೇಳ್ಬಿಟ್ಟು ಉಗುತ್ತಾಕ್ಬಿಟ್ಟು ಬಂದ್ಬಿಡ್ತೀನಿ. ನೋಡು ಎಂಥ ಖುಷಿಯಾಗವ್ರೆ ಸಾವುಕಾರರು. ಈಗ ಕೇಳೋದು ಉತ್ತಮನೇನೆಯ. ಸಾವುಕಾರ್ರೆ, ರೋಜಾ ಸಾವುಕಾರ್ರೆ, ಇದು ಯಾರು ಸಾವುಕಾರ ರೋಜಾ ಅಂತ ಹೇಳ್ತಾ ಇದ್ದೀರಾ? ನಾನು ಶಾರದಿ. ಅಯ್ಯೋ ಶಾರದಿ, ನಿನ್ನೇನಿಯ ರೋಜಾ ಅಂತ ಕರೀತಿರೋದು. ರೋಜಾ ಅಂದ್ರೆ ಹೇಳು, ಗುಲಾಬಿ ಹೂವ ಅಂತ ಹೇಳ್ಬಿಟ್ಟು ನಿನ್ನ ಗುಲಾಬಿ ಹೂವ ಅಂತ ಕರಿತಾ ಇದ್ದೀನಿ ಪಿರೋತಿಯಿಂದ. ಅಯ್ಯೋ ಹೌದಾ ಸಾವುಕಾರ್ರೆ, ನಾನು ಇದೇನಪ್ಪ ರೋಜಾ ಅಂತ ಕರಿತಿರೋದಕ್ಕೆ ಹೊಟ್ಟೆಲ್ಲ ಉರಿದು ಹೋಗ್ಬಿಡ್ತು. ನಾನು ನಿಮ್ಮ ಹತ್ರ ಏನೋ ಮಾತಾಡೋಣ ಅಂತ ಬಂದೆ. ಹೆಂಗೋ ನೀವು ಒಳ್ಳೆ ಮೂಡಾಗಿದ್ದೀರಾ, ಅದಕ್ಕೆ ಬಂದಿರೋ ವಿಷಯನ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ಅದೇನು ಅಂತ ಹೇಳಿದ್ರೆ ಹೇಳು ಶಾರದಾ ಹೇಳು. ಅದು ನಮ್ಮದು ಫ್ಯಾಕ್ಟ್ರಿ ವಿಷಯ ಎಲ್ಲಿ ಗಂಟ ಬಂತು? ಅಯ್ಯೋ ಅದಕ್ಕೆ ಅಂತೆ ಕೊಡ್ತಾವ್ರಲ್ಲ, ಇನ್ನೂ ಒಂದು 2 ತಿಂಗಳು ಬೇಕಾಯ್ತದೆ ಕೊಟ್ಟಕ್ಕೆ. ಒಂದು ದಿನಕ್ಕೆ ಕೊಟ್ಟಕ್ಕಾಯ್ತದ ಹೇಳು? ಅದೇನೊಂದು ಚಿಕ್ಕ ಗುಡಿಸ್ಲೆ ಕೊಟ್ಟಕ್ಕೆ, ದೊಡ್ಡ ಫ್ಯಾಕ್ಟ್ರಿ ಅಲ್ವೇ, ಹೊಸಿ ತಡ ಆಯ್ತದೆ, ಏನು ಮಾಡೋಕ್ಕಾಗಕ್ಕಿಲ್ಲ. 1-2 ದಿನ ಹೆಚ್ಚು ಕಮ್ಮಿ ಆಯ್ತದೆ. ಯಾಕೆ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಅಯ್ಯೋ ಹಂಗೇನಿಲ್ಲ ಸಾವುಕಾರೆ. ಅಯ್ಯೋ ಯಾರು ನಾನು ಹೇಳಿದ್ರು ನಂದು ಫ್ಯಾಕ್ಟ್ರಿ ಅಂದರೆ ನಂಬಕ್ಕೆ ಇಲ್ಲ. ಅದಕ್ಕೆ ಓಪನಿಂಗ್ ಮಾಡ್ಬಿಟ್ಟು ತೋರಿಸ್ಬಿಡನಿ ಅಂತ ಹೇಳ್ಬಿಟ್ಟು ನಾನು ನಂಬ್ಕೊಂತಿದ್ದೆ ಅಷ್ಟೇ. ನೀನು ಓಪನ್ ಮಾಡ್ಬಿಟ್ಟು ತೋರಿಸ್ಬಿಟ್ರೆ ಫ್ಯಾಕ್ಟ್ರಿಯ ಎಲ್ಲ ಉರ್ಕೊಂಡು ಸಾಯ್ತಾರಲ್ಲ, ಸತ್ತೋಗ್ಬಿಡ್ಬೇಕು ಹುರ್ಕೊಂಡು. ಅದಕ್ಕೆ ನೀನು ನಿಮ್ಮ ಹತ್ರ ಕೇಳ್ತಿದ್ದೆ ಅಷ್ಟೇ. ನೀನು ಸಾವುಕಾರೆ, ನಿಮಗೆ ನನ್ನನ್ನು ಕಂಡ್ರೆ ತುಂಬ ಇಷ್ಟ ಅಲ್ವಾ? ನನಗೆ ರೋಜನ್ ಕಂಡ್ರೆ ತುಂಬ ಇಷ್ಟ. ನೀನಂದ್ರೆ ಇಷ್ಟನೇ ನೀ, ಇಲ್ಲ ಅಂತ ಯಾರು ಹೇಳಿದ್ದು? ಇಲ್ಲ ಅಂದ್ರೆ ಫ್ಯಾಕ್ಟ್ರಿ ಕತೆ ಗೋವಿಂದ. ಏನಂದ್ರೆ ನಿನ್ನ ಇಷ್ಟ ಇಲ್ಲ ಅನ್ನಕಾಯ್ತದ ಶಾರದಾ? ನೀನಂದ್ರೆ ನಂಗೆ ಭಾಳ ಇಷ್ಟ, ಅದು ನಿನಗೂ ಗೊತ್ತಲ್ವಾ? ನನಗೆ ಗೊತ್ತಿತ್ತು ಸಾವುಕಾರೆ, ನನಗೆ ಗೊತ್ತಿತ್ತು. ಊರ್ ಜನ ಹೇಳ್ದಷ್ಟು ನೀವೇನು ಕೆಟ್ಟರಲ್ಲ ಅಂತ ಹೇಳ್ಬಿಟ್ಟು ಊರ್ ಜನ ಎಲ್ಲನೂ ನಿಂಗೆ ಸಾವುಕಾರ ನಾಮ ಆಗ್ತಾನೆ ಹಂಗೆ ಹೆಂಗೆ ಅಂತ ಏನೇನೋ ಮಾತಾಡ್ತಾ ಇದ್ರು. ನಾನು ಯಾರ ಮಾತು ಕೇಳಿದಂಗೆ ಏನು ನಂಬಿದಂಗೆ ಸುಮ್ಕೆ ಕುಂತ್ಕೊಂಡಿದ್ದೆ. ನಾನು ನಿಮ್ಮನ್ನ ಮಾತ್ರ ನಂಬಿದ್ದೆ. ಕೊನೆಗೂ ಹೆಂಗೋನೂ ನೀವೇ ಹೇಳಿದ್ದೆ ನೀನಿಯಾ ನಾನು ಅನ್ಕೊಂಡಿದ್ದೀನಿ. ಸುರಾಯ್ತು ಸಾವುಕಾರೆ, ಅದೇನು ಅಂತ ಹೇಳಿದ್ರೆ ನಾನು ನನ್ನ ಗಂಡನಿಗೆ ಡೈವರ್ಸ್ ಕೊಟ್ಬಿಡೋಣ ಅಂತ ಅನ್ಕೊಬಿಟ್ಟಿದ್ದೀನಿ. ಹೆಂಗಿದ್ರು ನಿಮಗೆ ನೀವು ಹೆಣ್ಣು ತಿನ್ಕೊಂಡ್ರೆ ಆಗಕ್ಕಿಲ್ಲ, ನೀವು ಹೆಣ್ಣು ತಿನ್ಕೊಂಡ್ರೆ ಇಷ್ಟನೂ ಇಲ್ಲ. ಹೆಂಗಿದ್ರು ನನ್ನ ಮುಂದೆ ನೀವು ಉಗಿದ್ಬಿಟ್ಟು ಒಟ್ಬಿಟ್ರಿ ಮನೆಯಿಂದ. ಆ ಸೋಡಾ ಬುಡ್ಡಿ ಏನು ಸಂದಕ್ಕಿಲ್ವಲ್ಲ ನಿಮ್ಮ ಹೆಂಡ್ರನ್ನ ಒಟ್ಬಿಟ್ರಿ. ಆವಾಗೇ ಗೊತ್ತಾಯ್ತು ನೀವು ನಾನು ಎಷ್ಟು ಇಷ್ಟಪಡ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ನನ್ನ ಗಂಡನ ಡೈವರ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿವ್ನಿ. ನೀವು ನನ್ನ ಮದುವೆ ಮಾಡ್ಕೊಳಕ್ಕೆ ಹ್ಞೂ ಅಂತ ಹೇಳ್ಬಿಟ್ರೆ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ನನ್ನ ಗಂಡನ ಡೈವರ್ಸ್ ಕೊಟ್ಬಿಟ್ಟು ಒಂದಕ್ಕಿಂತ ಎಗರ್ಕೊಂಡು ನಿಮ್ಮ ತಕ್ಕ ಬಂದ್ಬಿಡ್ತೀನಿ. ಈ ತಗಡೋನು ಯಾರು ಮದುವೆ ಮಾಡ್ಕೋತಾರೆ? ನಾನು ರೋಜಾನ್ ಮದುವೆ ಮಾಡ್ಕೋಬೇಕು ಅಂತ ಸ್ಕೆಚ್ ಆಗ್ತಾ ಇದ್ರೆ ಈ ತಗಡೋಳು ಬಂದ್ಬಿಟ್ಟು ನನ್ನ ಮದುವೆ ಮಾಡ್ಕೊಂತ ಹೇಳ್ತಾವಳಲ್ಲ. ಈಗಿಲ್ಲ ಅಂತ ಹೇಳಿದ್ರೆ ಫ್ಯಾಕ್ಟ್ರಿ ಅಷ್ಟೊಂದು ದುಡ್ಡು ಹಾಕ್ಬಿಟ್ಟಿವ್ನಿ, ಇನ್ನೂ ರಿಜಿಸ್ಟ್ರೇಷನ್ ಬೇರೆ ಆಗಿಲ್ಲ, ಸುಮ್ಮನೆ ಸೈನೊಂದಾಗೈತೆ. ಎಲ್ಲ ಫ್ಯಾಕ್ಟ್ರಿ ಎಲ್ಲ ನಾಮ ಹಾಕ್ಬಿಡ್ತಾಳೆ ಇವಳು. ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಪ್ಪ. ಈಗ ಏನು ಮಾಡಲಿ ನಾನು? ನನಗೆ ಇವಳು ಬೇಡ, ರೋಜಾನೇ ಬೇಕು. ನೋಡೋಣ, ಮ್ಯಾನೇಜ್ ಮಾಡೋಣ, ಸದ್ಯಕ್ಕೆ ತಪ್ಪಿಸ್ಕೊಂಡ್ರೆ ಆಯಿತು. ಆಗ್ಬೋದು ನಾನು ಮದುವೆ ಆಯ್ತೀನಿ. ಈ ಮದುವೆ ಆಗಲ್ಲ ಅಂತ ಹೇಳೋದನ್ನ ಹಾಗೆ ಆಗ್ತೀನಿ. ಫ್ಯಾಕ್ಟ್ರಿ ಕೆಲಸ ಎಲ್ಲ ಮುಗಿಲಿ, ನಾನು ನೀನು ಜಾಮ್ ಜೂಮ್ ಅಂತ ಜೋರಾಗಿ ಮದುವೆ ಆಗ್ಬಿಡೋಣ. ಸಾವುಕಾರ್ರೆ ನಿಜ ಹೇಳ್ತಾ ಇದ್ದೀರಾ? ಒಂಥರ ನಿಜನೇ ಹೇಳ್ತಾ ಇದ್ದೀನಿ. ಅಯ್ಯೋ ಸಾವುಕಾರ್ರೆ, ಈಗ ನೋಡ್ರಿ ನನ್ನ ಗಂಡ ನನಗೆ ನನಗೆ ಕೊಯ್ಯತ್ಬಿಟ್ಟು ಬಾರಿಸ್ತಾನ ಲೋಪರ್ ನನ್ನ ಮಗ. ಈಗ ನೋಡ್ರಿ 4 ಬಾರ್ಸ ನನ್ನ ಮಗನಿಗೆ ಡೈವರ್ಸ್ ಕೊಡಲೇ ಅಂತ ಹೇಳ್ಬಿಟ್ಟು ಬರ್ತೀನಿ. ಇರಿ ಹೋಗ್ಬಿಟ್ಟು ಡೈವರ್ಸ್ಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಕಾಳು ನನ್ನ ಮಗನೇ ನಿನಗೈತೆ ಕಣ್ಲ, ನನ್ನೇ ಹಿಡ್ಕೊಂಡು ಹೊಡೆದಲ್ವಾ? ಈಗ ನೋಡು, ಇವಳ ಹತ್ರ ಒಳ್ಳೆ ತಲೆನೋ ಆಯ್ತಲ್ಲ. ಫ್ಯಾಕ್ಟ್ರಿ ಆಗಂಟ ಮುಚ್ಕೊಂಡಿರ್ತೀನಿ, ಆಮೇಕಿಂದ ನೋಡ್ಕೊತೀನಿ ಇವಳನ್ನ. ಮೊದಲು ನಾನು ರೋಜಾನ್ ನೋಡಬೇಕು. ರೋಜಾ ಡಾರ್ಲಿಂಗ್. ಪದ್ದು ಈ ನನ್ನ ಮಗ ಏನು ನನ್ನ ಡಾರ್ಲಿಂಗ್ ಪದ್ದು ನುಡಿಕ ಬಂದ್ಬಿಟ್ಟನಲ್ಲ. 30ರಲ್ಲೂ ಉದ್ರಿಸ್ಬಿಡ್ಬೇಕು ನನ್ನ ಮಗಂಗೆ. ಪದ್ದು ಅಂತ ಕರಿತಾನೆ. ಇವನ್ ಕರಿತಿದ್ರೆ ನನಗೆ ಉರ್ದೋಯ್ತಾಯ್ತಲ್ಲ. ಅಯ್ಯೋ ಸಾವುಕಾರ್ರೆ, ನೀವೇನ್ ಸಾವುಕಾರ್ರೆ ಇಲ್ಲಿ? ಬನ್ನಿ ಒಳಗಡೆ ಬನ್ನಿ. ಅಯ್ಯೋ ಪರವಾಗಿಲ್ಲ, ಸುಮ್ಕೆ ಹಿಂಗೆ ಬರ್ತಾ ಇದ್ನಲ್ಲ ಹಂಗೆ ಬಂದೆ. ಇವತ್ತು ಒಂದು 20 ಎಳ್ನೀರು ಕೀಳ್ಸಿದೀನಿ, ಬಂದ್ಬಿಟ್ಟು ಹೊಲ್ತಾಗೆ ಕುಡ್ಕೊಂಬಿಟ್ಟು ಹೋಗಿ. ಏನು 20 ಎಳ್ನೀರು ಕೀಳ್ಸಿದಿರೆ?
ಹ್ಞೂ ಕಣಮ್ಮ 20 ಎಳ್ನೀರು ಕೇಳ್ತಿದ್ದೀವಿ ಪಾಪ ನೀವು ನೀವೆಲ್ಲ ಫ್ರೆಂಡು ಎಲ್ಲ ಬಂದ್ಬಿಟ್ಟವಳಲ್ಲ ರೋಜಾ ಎಲ್ಲನೂ ಕುಡ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಾನೇ ಕೇಳಿಸಿ ಹಾಕಿದೆ. ಪಾಪ ಹಳ್ಳಿ ಏನು ನೋಡಿಲ್ಲ ಅಂತ ಹೇಳ್ದಲ್ಲ, ತೋರ್ಸನಿ ಹಳ್ಳಿಯ ಅಂತ ಹೇಳ್ಬಿಟ್ಟು. ಎಲ್ಲಿ ರೋಜಾ ಕಾಣ್ತಾನೆ ಇಲ್ಲ? ನೀನೇನಿದ್ರು ರೋಜ್ ಹೊತ್ತಂಗೆ ಮಾಡಿಕ. ನಮ್ಮ ಹುಡುಗಿ ತಗೆಯನ್ನ ಮಾಡಿಕೊಂಡೆ ಅಂದರೆ ನನ್ನ ಮಗನೇ 30ರಲ್ಲೂ ಇರೋಕ್ಕಿಲ್ಲ, ಪ್ಯಾಟನೂ ಇರೋಕ್ಕಿಲ್ಲ, ಎಲ್ಲ ಕಿತ್ತು ಬಿಸಾಕ್ಬಿಡ್ತೀನಿ ಅಷ್ಟೇ. ನೋಡೋದು ನೋಡಿ ಹೆಂಗೆ ನೋಡ್ತಾನೆ. ದೊರಿದ್ರು ನನ್ನ ಮಗ. ರೋಜಾ ರೋಜಾ ಅದು ಹೇಳಿ ಸಾವುಕಾರ್ರೆ. ಅಯ್ಯೋ ನನ್ನೇನಮ್ಮ ನೀನು ಸಾವುಕಾರ ಅಂತ ಹೇಳೋದು, ಇವನ್ ಗೌಡ ಅಂತ ನೀನೇ ಕರೆದ್ಬಿಡು, ನನಗೇನು ಬೇಜಾರಾಗಕ್ಕಿಲ್ಲ. ಅಲ್ಲ ನಮ್ಮ ಹೊಲ್ದಾಗೆ ಎಳ್ನೀರು ಕಿರಿಸ್ಬಿಟ್ಟಿದ್ದೀನಿ, ಒಂದು 20 ಎಳ್ನೀರು ಬಿದ್ದವೆ, ಅದಕ್ಕೇನಿಯಾ ತಗೊಂಡೋಗು ಬಂದ್ಬಿಟ್ಟು ತಗೊಂಡೋಗಿ ಕುಡೀರಿ ಅಂತ ಹೇಳ್ತಾ ಇದ್ದೆ. ಅದು ನಾವು ಬಟ್ಟೆ ಒಕ್ಕ ಬರೋಕ್ಕೆ ಅಂತ ಹೇಳ್ಬಿಟ್ಟು ಕೆರೆ ತಾಗ ಹೋಗ್ಬೇಕು, ಬಟ್ಟೆ ಎಲ್ಲ ಒಕ್ಕಂಬಿಟ್ಟು ಬರಬೇಕು, ಲೇಟ್ ಆಯ್ತದೆ ಅಂತ ಅನ್ನಿಸ್ತದೆ. ನಮಗಿನ್ನೂ ಕ್ಯಾಮೆ ಐತೆ, ನಾವು ಸಿಟಿನಾಗೆ ಇರ್ಬೋದು, ಹಳ್ಳಿ ಜೀವನ ಎಲ್ಲ ನೋಡಬೇಕು ಅಂತಲ್ವ ಬಂದಿರೋದು. ಅದಕ್ಕೆ ಪೊಲ್ ಜೊತೆ ಕೆರೆಗೆ ಬಟ್ಟೆ ಒಗ್ಯಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಅಯ್ಯೋ 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 ರೋಜಾ, ನೀನಾ ಬಿಸಿಲ್ನಾಗೆ ಹೋಗ್ಬಿಟ್ಟು ಕೆರೆ ತಾಗ ಬಟ್ಟೆ ಒಗೆದ್ಬಿಟ್ರೆ ನಿನ್ನ ಮಕ ಏನಾಗಕ್ಕಿಲ್ಲ, ನಿನ್ನ ಫಿಗರ್ ಏನಾಗಕ್ಕಿಲ್ಲ, ಏನಾಗಕ್ಕಿಲ್ಲ ಹೇಳು. ಅಯ್ಯಯ್ಯ ಬೇಡ 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 ಬೇಡ, ಬೇಕಾದ್ರೆ ಒಂದು ಕೆಲಸದೊಳಗೆ ಕಳಿಸ್ತೀನಿ, ಒಗಸ್ಕೊಳಗಪ್ಪದ್ದು. ಪಾಪ ಏನು ಕರ್ಕೊಂಡೋಯ್ತಿ ಪ್ಯಾಟೆ ಹುಡುಗಿನ ಎಲ್ಲನೂ. ಅಯ್ಯಯ್ಯ ಬೇಡ 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 ಬೇಡ, ಅದು ಬರ್ರಿ ಹೊಲ್ತಕ್ಕೆ ಬರ್ರಿ, ಬಟ್ಟೆ ಒಗೆದಲ್ಲ ಆಮೇಕಿಂದ ನೋಡ್ಕೊಳ್ಳಿ, ಬನ್ನಿ ಹೊಲ್ತಕ್ಕೆ. ರೋಜಾ ಬನ್ನಿ. ಅಮ್ಮ ತಾಯಿ ಸಾವ್ಕತ್ತಮ್ಮ, ಏನು ನೋಡ್ತಿದ್ದೀರಾ? ಇದೇ ಒಳ್ಳೆ ಸಮಯ ಬುಟ್ಟಿಗೆ ಹಾಕೊಳ್ಳೋಕ್ಕೆ. ಹಾಕೊಳ್ಳಿ ಬುಟ್ಟಿಗೆ. ಸರಿ, ನೀವು ಮಾತಾಡ್ತಾ ಇರ್ರಿ, ಒಂದು ನಿಮಿಷ ನಾನು ಬರ್ತೀನಿ. ಅದು ನನ್ನ ಪೊದ್ದು ಡಾರ್ಲಿಂಗ್ ಅಂದರೆ ಸಿಗ್ನಲ್ನೇ ಅರ್ಥ ಮಾಡ್ಕೊಂತಾಳೆ. ಅಯ್ಯೋ ನೀವಂತೂ ತುಂಬಾ 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 ಒಳ್ಳೆಯವರು, ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀರಾ. ಅಯ್ಯೋ ಅದೇನು ದೊಡ್ಡ ವಿಷಯ ಮಾಡೋದು ಬಿಡೋದು ಎಲ್ಲನೂ ನಿಮ್ಮಂತವ್ರಿಗೆ ಮಾಡಿದಂಗೆ ಇನ್ಯಾರಿಗೆ ಮಾಡನಿ ಹೇಳಿ. ಹಂಗೆ ಚೆನ್ನಾಗಿ ಗೊತ್ಸೋ ನನ್ನ ಮಗಂಗೆ, ಹಂಗೆ ಮ್ಯಾಲ್ಗಡಿಗೆ ಹೋಗ್ಬೇಕು ಕಳ್ ನನ್ನ ಮಗ. ಅಯ್ಯೋ ನೀವೆಷ್ಟು ಚೆನ್ನಾಗಿದ್ದೀರೋ, ನಿಮ್ಮ ಮನಸ್ಸು ಅಷ್ಟೇ ಚೆನ್ನಾಗೈತೆ. ನೀವು ನೋಡ್ತಾ ಇದ್ರೆ ವಿಷ್ಣುವರ್ಧನ್ ಸರ್ನ ನೋಡ್ದಂಗಾಗುತ್ತೆ. ಅಯ್ಯೋ ಹೌದಾ, ನನಗೆ ನೀನು ಹೊಗಳ್ತಾ ಇದ್ರೆ ಎಲ್ಲೋ ಹೋದಂಗೆ ಆಯ್ತದೆ. ರೋಜಾ ನಿನಗೆ ಮದುವೆ ಆಗೈತಾ? ಇನ್ನೂ ಇಲ್ಲ, ಮನೇಲಿ ಹುಡುಗನ ಹುಡುಕ್ತಾವ್ರೆ, ಆಗ್ಬೇಕಷ್ಟೇನಿಯ. ನಮ್ಮ ಸಿಟಿ ಕಡೆ ಎಲ್ಲನೂ ಸ್ವಲ್ಪ ಏಜ್ ಆದಮೇಲೆ ಅಲ್ವಾ ಮದುವೆ ಆಗೋದು, ಅದಕ್ಕೆ ಮದುವೆ ಆಗದಿದ್ದಂಗೆ ಸುಮ್ಮನೆ ಇದ್ದೀನಿ. ಯಾರಾದರೂ ಒಳ್ಳೆಯವ್ರು ಸಿಗ್ಬೇಕಲ್ವಾ, ಒಳ್ಳೆಯವ್ರು ಸಿಕ್ಕರೆ ಮದುವೆ ಆಗೋದಂತೂ ಗ್ಯಾರಂಟಿ. ಆದಷ್ಟು ಬೇಗನೆ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನಾನು ತಾನೇ ಒಬ್ಬಳೇ ದುಡ್ಕೊಂಡು ಟೀಚರ್ ಕೆಲಸ ಮಾಡ್ಕೊಂಡು ಎಷ್ಟು ದಿನ ಅಂತ ಹೇಳ್ಬಿಟ್ಟು ಜೀವನ ಮಾಡೋಕ್ಕಾಗುತ್ತೆ ಹೇಳಿ. ಅದಕ್ಕೆ ನಾನಂತೂ ಚೆನ್ನಾಗಿರೋನ್ನ ವೆಲ್ಲ ಸೆಟಲ್ ಆಗಿರೋನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಹಂಗ ಅದಕ್ಕೆ ತಲೆ ಕೆಡಿಸ್ಬೇಕು ಕೂಡ, ಸಿಗ್ತಾರೆ ನನ್ನಂತ ಸಂದಕ್ಕಿರೋ ಹುಡುಗನೇ ನೀಯ ಸಿಗ್ತಾರೆ. ಕಳ್ ನನ್ನ ಮಗ. ಹೌದು, ನಿಮ್ಮಷ್ಟು ಒಳ್ಳೆಯವ್ರು ಸಿಗಕ್ಕೆ ಪುಣ್ಯನೇ ಮಾಡಿರ್ಬೇಕು ಬಿಡಿ. ಚೆನ್ನಾಗಿ ಹೇಳ್ತಾ ಇದ್ಯಾ. ಸಾವುಕಾರನು ಟಾಪ್ ಗತ್ತಾವನೆ, ಹಂಗೆ ಹತ್ಸು ಹೆಂಗೆ ಹತ್ತಿಸ್ಬೇಕು ನೀನು ಅಂತಂದರೆ ಆ ನನ್ನ ಮಗ ನಿನ್ನ ಬಿಟ್ಬಿಟ್ಟು ಬದುಕದೇ ಇಲ್ಲ ಅನ್ನಂಗೆ ಹತ್ತಿಸ್ಬೇಕು. ಅಯ್ಯೋ ನಿಮ್ಮೂರಲ್ಲೇ ಯಾವುದಾದ್ರೂ ಚೆನ್ನಾಗಿರೋ ಹುಡುಗ ಇದ್ರೆ ಹೇಳಿ, ನಿಮಗೂ ಮೇ ಬಿ ಮದುವೆ ಆಗಿದೆ ಅಂತ ಅನಿಸುತ್ತೆ, ಇಲ್ಲ ಅಂದಿದ್ರೆ ನೋಡ್ಬೋದಿತ್ತು. ಯಾ ನನ್ನ ಮಗ ಹೇಳಿದ್ ನನಗೆ ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು. ನನಗೆ ಮದುವೆ ಆಗಿಲ್ಲ ಕಣವ, ನನಗೆ ಮದುವೆ ಆಗಿಲ್ಲ ರೋಜಾ, ನಾನು ಮದುವೆಗಿದ್ವಿ ಅಂತ ಏನೂ ಆಗೇ ಇಲ್ಲ. ಅಯ್ಯೋ ನನಗಂತೂ 100 ಜನ ಹಿಂದೆ ಬಿದ್ದಿದ್ದಾರೆ, ನಾನಂತೂ ಮದುವೆ ಎಲ್ಲ ಆಗಕ್ಕಿಲ್ಲ. ನಿಮ್ಮಂಥ ಹುಡುಗಿ ಸಿಕ್ಕರಾಗಣ ಅಂತ ನಾನು ಸುಮ್ಕೆ ಇದ್ದೆ. ಕಲಾಕಾರ. ಸರಿ, ಹೊಲ್ದತ್ರ ಬರ್ತೀನಿ ಬಿಡಿ. ಎಳ್ನೀರು ಕುಡಿಬೇಕು, ತುಂಬ ಚೆನ್ನಾಗಿದ್ವು, ಸ್ವೀಟ್ ಆಗಿದ್ವು, ಅಲ್ಲಿಗೆ ಬರ್ತೀನಿ ಸರಿನಾ? ಈಗ ಸ್ವಲ್ಪ ಕೆಲಸ ಇದೆ. ಅಯ್ಯೋ ಹೊಲ್ದಾಗೆಲ್ಲ ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆ ಹೋಗಿಲ್ಲ, ಕೆರೆತಾಗೆಲ್ಲ ಹೋಗ್ಬಿಡಮ್ಮ. ಸುಮ್ಕೆ ನೀ ಕೊಪ್ಕ ಹೋಗ್ಬಿಡ್ತೀಯಾ, ಹೆಂಗೆ ಬೆಳೆ ಹೊಳಿತಾ ಇದೆಯಾ, ಆಮೇಕಿಂತ ಕರ್ಗಾಗ್ಬಿಟ್ರೆ ಏನು ಸಂದಕ್ಕಿರಕ್ಕಿಲ್ಲ ಸರಿನಾ? ಹೊಲ್ಟಕ್ಕೆ ಬಂದ್ಬಿಡು, ಅಲ್ಲೆಲ್ಲ ನಮ್ಮ ಗುಡಿಸ್ಲೆಲ್ಲ ಐತಿ, ಅಲ್ಲಿ ಕುಂತ್ಕೊಂಡು ಎಳ್ನೀರು ಕುಡ್ಕೊಂಡು ಹೋಗ್ಬಿಡು ಸಾಕು. ಸರಿ ಆಯ್ತು. ಹೂವ ರೋಜಾ ಹೂವ ನನ್ನ ಜೀವ. ಇವನು ಮಕ ಮುಚ್ಚ ಲೋಪರ್ ನನ್ನ ಮಗ. ನನ್ನ ಮದುವೆ ಮಾಡ್ಕೊಂಡು ತಾಳಿ ಕಟ್ಟು ಒಂದು ಮಗ ಇದ್ರು ಲೋಪರ್ ಬಡ್ಡಿ ನನ್ನ ಮಗ ಮದುವೆನೇ ಆಗಿಲ್ಲ ಅಂತ ಹೇಳ್ತಾನಲ್ಲ. ಹಂಗೆ ನೀ ಹೆಂಗ್ ಉರಿತಾ ಇತ್ತು ಅಂದ್ರೆ ಕತ್ತರು ಸಾಕ್ಬಿಡೋಣ ಅಂತ ಉರಿತಾ ಇತ್ತು, ನಾಟಕ ಮಾಡ್ತಾ ಇದೀನಲ್ಲ ಅಂತ ಸುಮ್ಮನಿದ್ದೆ. ಲೋಪರ್ ನನ್ನ ಮಗನ್ ತಕೊಬಂದು. ಸಮಾಧಾನ ಸಾವುಕತ್ತಮ್ಮರೇ, ಸಮಾಧಾನ. ಅಲ್ಲ ನೋಡು, ಮದುವೆನೇ ಆಗಿಲ್ಲ ಅಂತ ಹೇಳ್ತಾನೆ. ಅಯ್ಯೋ ಹುಡುಗರು ಹಂಗೆ ನೀ ಬುಡಿ ತಲೆ ಕೆಡಿಸ್ಕೊಬೇಡಿ. ನಿಮ್ಮ ಬುಟ್ಟಿಗೆ ಬೀಳ್ತಾವಂತಾನೆ, ಇದನ್ನ ಹೆಂಗೆ ಉಪಯೋಗಿಸ್ಕೊಂಡು ಅವನ ಆಸ್ತಿ ಎಲ್ಲ ಹೆಂಗೆ ನಿಮ್ಮ ಹೆಸ್ರಿಗೆ ಬರ್ಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡಿ. ಅದು ಬಿಟ್ಬಿಟ್ಟು ಇಲ್ದಿರ ಪಲ್ದಿರೋದೆಲ್ಲ ಯಾಕೆ ಯೋಚನೆ ಮಾಡ್ತೀರಾ? ಮದುವೆ ಆಗಿಲ್ಲ ಅಂತ ಹೇಳಿದ್ರೇನು, ಮದುವೆ ಆಗೋನೆ ಅಂತ ಹೇಳಿದ್ರೇನು, ಆಸ್ತಿ ಎಲ್ಲ ನಿಮ್ಮ ಕೈ ಸೇರಿದ್ಮೇಲೆ ಸಾವುಕಾರ ನಿಮ್ಮ ಹತ್ರ ಕೈ ಗೊಂಬೆ ಆಟ ಆಡ್ತಾರ ಆಡ್ಕೊಂಡಿತ್ತಾನೆ. ಅದೇ ದಿನಕ್ಕೋಸ್ಕರ ಕಾಯ್ತಾ ಇದೀನಿ ದಯ್ಯ. ಥ್ಯಾಂಕ್ ಯು ಸೋ ಮಚ್ ದಯ್ಯ. ಅಯ್ಯೋ ಇದೆಲ್ಲ ಪೊದ್ದು ಡಾರ್ಲಿಂಗು ಹೇಳ್ಬಿಡು, ನನ್ನ ಡಾರ್ಲಿಂಗ್ಗೋಸ್ಕರನೇ ಇಷ್ಟೆಲ್ಲ ಮಾಡ್ತಿರೋದು. ಅಲ್ಲ ಪೊದ್ದು ನೀವು ಅಷ್ಟೊಂದು ಇಷ್ಟಪಡ್ತಿರಲ್ಲ, ಈಗ ಸಾವುಕಾರಂಗೆ ಅದೇನೋ ಮೋಡಿ ಮಾಡಿದ್ರಲ್ಲ, ಹಂಗೆ ನೀನು ಪೊದ್ದುಗೂ ಮೋಡಿ ಮಾಡಿಬಿಟ್ಟು ಪೊದ್ದಿನೂ ನಿಮ್ಮಿಂದನೇ ತಿರ್ಗಂಗೆ ಮಾಡ್ಕೋಬೋದಿತ್ತಲ್ಲ, ಯಾಕೆ ಮಾಡ್ಕೊಳ್ಳಲಿಲ್ಲ? ನಾನು ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ನನ್ನ ಪೊದ್ದು ಡಾರ್ಲಿಂಗುಗೆ ಮನಸ್ಸಿಂದ ಬರ್ಬೇಕು ನನ್ನ ಮೇಲೆ ಪ್ರೀತಿ. ಈ ಥರ ಅದೇನು ಮಂತ್ರ ಹಾಕಿ ಮಂತ್ರ ಹಾಕಿ ಬರೋ ಪ್ರೀತಿ ಎಲ್ಲ ನನಗೆ ಬೇಕಾಗಿಲ್ಲ. ನಂದು ನಿಜವಾದ ಪ್ರೀತಿ. ನಮ್ಮದೊಂದು ಅಡ್ಕತೆ ಬಿಡು. ನಾನು ಇಷ್ಟಪಟ್ಟಿದ್ದೆ ಆವಾಗ, ಅದೇನೇನೋ ಆಯಿತು, ಅದಕ್ಕೆ ಸತ್ತೋಗ್ಬಿಟ್ಟು ದೆಯ್ಯ ಆಗ್ಬಿಟ್ಟು ಹಿಂದೆ ಓಡಾಡ್ತಿರೋದು.
ಸರಿ ಸರಿ ನಾನು ಬರ್ತೀನಿ, ನೀನು ಹುಷಾರಾಗಿ ನೋಡ್ಕೊಳಮ್ಮ. ಸರಿದಯ್ಯ ಆಯಿತು.